ನಮಸ್ಕಾರ. ನೋಡಿ, ಮಂಡ್ಯ ಗತ್ತು ಇಡೀ ಇಂಡಿಯಾಗೆ ಗೊತ್ತು ಅನ್ನುವ ಮಾತಿದೆ. ಮಂಡ್ಯ ಚುನಾವಣೆ ಪ್ರತಿ ಬಾರಿಯೂ ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದು ಸುದ್ದಿ ಮಾಡುತ್ತೆ. ಈಗ 2023ರ ಮಂಡ್ಯ ವಿಧಾನಸಭಾ ಚುನಾವಣೆ ಏನಾಯಿತು? ಕಂಪ್ಲೀಟ್ ಆಗಿ ಕಾಂಗ್ರೆಸ್ ತನ್ನ ಕೈವಶವನ್ನ ಮಾಡಿಕೊಡುತ್ತೆ. JDS ಭದ್ರಕೋಟೆಯಾಗಿದ್ದಂತಹ ಮಂಡ್ಯ ಕಾಂಗ್ರೆಸ್ಗೆ ಬಿಟ್ಕೊಟ್ಟಂಗಾಗೋಗ್ಬಿಡತ್ತೆ. ಬಟ್ ಅಲ್ಲಿ ಏನು ತಪ್ಪಾಯಿತು ಅದೆಲ್ಲವನ್ನ ಕೂಡ JDS ಕೂಡ ಪರಾಮರ್ಶೆ ಮಾಡುತ್ತೆ. ಬಟ್ ಈಗ ನಿನ್ನೆ ಆದಿಚುಂಚನಗಿರಿ ಮಠದಲ್ಲಿ ಆದಂತಹ ಕಾರ್ಯಕ್ರಮದ ನಂತರ ಕಾಂಗ್ರೆಸ್ ನಾಯಕರುಗಳು, ಕಾಂಗ್ರೆಸ್ ಕಾರ್ಯಕರ್ತರು ಮಂಡ್ಯ ಕಾಂಗ್ರೆಸ್ ಮತದಾರರಲ್ಲಿ ಕಸಿವಿಸಿ ಉಂಟಾಗಿದೆ. ಹೊಟ್ಟೆ ಕಲಸ್ದಂಗೆ ಆಗೋಗ್ಬಿಟ್ಟಿದೆಯಂತೆ. ಆ ರೀತಿ ಆಡ್ತಾ ಇದ್ದಾರೆ. ಅಯ್ಯೋ, ಆದಿಚುಂಚನಗಿರಿಯಲ್ಲಿ ಆದಂತಹ ಕಾರ್ಯಕ್ರಮಕ್ಕೂ ಓಕೆ, ಮಂಡ್ಯ ಜಿಲ್ಲೆಯಲ್ಲೇ ಆಗದಂತಹ ಕಾರ್ಯಕ್ರಮ, ಅದಕ್ಕೂ ಈ ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ ನಾಯಕರು, ಕಾಂಗ್ರೆಸ್ ಮತದಾರರು ಕಸಿವಿಸಿ ಮಾಡ್ಕೊಳ್ಳೋದಕ್ಕೂ ಏನು ಕಾರಣ? ಅದೇಂಗೆ ಸಾಧ್ಯ ಮೇಡಮ್ ಅಂತ ಹೇಳಿ ನೀವು ಪ್ರಶ್ನೆ ಮಾಡಬಹುದು. ಖಂಡಿತವಾಗ್ಲೂ ಕೂಡ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡುವ ಕಾರ್ಯಕ್ರಮವೇ ಇದು. ನೋಡಿ, ಮಂಡ್ಯದಲ್ಲಿ ಒಕ್ಕಲಿಗರು ಕಾಂಗ್ರೆಸ್ನ ಕೈ ಬಿಡ್ತಾರೆ ಅನ್ನುವ ಗುಸುಗುಸು ಶುರುವಾಗಿದೆ. ಯಾಕಂದರೆ ಸ್ವಲ್ಪ 2023ರ ವಿಧಾನಸಭೆ ರಿಸಲ್ಟ್ಗೆ ಹೋಗೋದಾದರೆ ಎಲ್ಲ ಕ್ಷೇತ್ರಗಳನ್ನು ಕೂಡ ಏನು ಮಾಡುತ್ತೆ, ಕಾಂಗ್ರೆಸ್ಸು ಕೈವಶ ಮಾಡಿಕೊಳ್ಳುತ್ತೆ. ಬಟ್ ಈಗ ಆ ರೀತಿ ಇದೆಯಾ? ಖಂಡಿತ ಇಲ್ಲ. ಈಗ JDS BJP ಮೈತ್ರಿ, ಅದು ಲೋಕಸಭೆಯ ನಂತರ. ಲೋಕಸಭೆಗೆ ಯಾವ ರೀತಿ ಜೊತೆಯಾಗಿ ಹೋದ್ರೋ ಅದೇ ರೀತಿ ಮುಂಬರುವಂತಹ ಎಲೆಕ್ಷನ್ಗಳನ್ನು ಕೂಡ ಜೊತೆಯಾಗಿ ಎದುರಿಸೋದಕ್ಕೆ ಸಿದ್ಧ. ಅದೇ ನಿಟ್ಟಿನಲ್ಲಿ BJP JDS ಹೆಜ್ಜೆ ಇಡ್ತಾ ಇದೆ, ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇರೋದು. ಯಾಕಂದರೆ ನಿನ್ನೆಯ ಕಾರ್ಯಕ್ರಮದ ವೇದಿಕೆಯಲ್ಲಿ ಯಾರ್ಯಾರೆಲ್ಲ ಇದ್ದರು? ಮಾನ್ಯ ಪ್ರಧಾನಮಂತ್ರಿಗಳು, ಮಾಜಿ ಪ್ರಧಾನಿಗಳು, ಕೇಂದ್ರ ಸಚಿವರುಗಳು ಆರ್ ಅಶೋಕ್ ಅವರಿದ್ದರು, ಶೋಭಾ ಕರಂದ್ಲಾಜೆ ಅವರಿದ್ದರು, ಕುಮಾರಸ್ವಾಮಿ ಅವರಿದ್ದರು. ಅದರ ಜೊತೆಗೆ ಕಾಂಗ್ರೆಸ್ನಿಂದ DK ಶಿವಕುಮಾರ್ ಅವರಿಗೆ ಆಹ್ವಾನ ಪತ್ರಿಕೆಯನ್ನು ಕೊಡಲಾಗಿತ್ತು. ಆದರೆ DK ಶಿವಕುಮಾರ್ ಅವರು ಬಂದಿರಲಿಲ್ಲ. ಸಚಿವರಾದಂತಹ ಚಲುವರಾಯಸ್ವಾಮಿ ಅವರು ಬಂದಿದ್ದರು ಅಷ್ಟೇ. ಆದರೆ ಅವರು ಬಂದಿದ್ದು ಗೊತ್ತಿಲ್ಲ ಜನಕ್ಕೆ, ಹೋಗಿದ್ದು ಗೊತ್ತಿಲ್ಲ. ಆ ರೀತಿ ಇದ್ದರು. ಈಗ ಯಾಕೆ ಕಸಿವಿಸಿ ತಳಮಳ ಕಾಂಗ್ರೆಸ್ ಮತದಾರರಲ್ಲಿ? ನೋಡಿ, ಚುಂಚನಗಿರಿಯಲ್ಲಿ ನಡೆದಂತಹ ಕಾರ್ಯಕ್ರಮ ಕಾಂಗ್ರೆಸ್ನ ಬಹುತೇಕ ಅಭಿಮಾನಿಗಳ ವೃಂದಕ್ಕೆ ಸಹಿಸಿಕೊಳ್ಳಲಾಗ್ತಾ ಇಲ್ಲ. ಈ ರೀತಿಯ ಪೋಸ್ಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರೋದು. ಅದೇ ಪೋಸ್ಟ್ ಬಗ್ಗೆನೇ ನಾನು ಈಗ ಡಿಸ್ಕಸ್ ಮಾಡ್ತಾ ಇರೋದು. ಯಾರೋ ಒಬ್ಬರು ಒಂದು ರೀತಿಯಲ್ಲಿ ಬರ್ಕೊಂಡಿದ್ದಾರೆ ನೋಡಿ, ಹೊಟ್ಟೆ ಒಳಗೆ ಕೈ ಹಾಕಿ ಕಿವಿಚಿದಂತಾಗ್ತಾ ಇದೆ. ಯಾಕಂದರೆ ಇದುವರೆಗೆ ಕಾಂಗ್ರೆಸ್ನ DK ಶಿವಕುಮಾರ್ ಜೊತೆಗೆ ಕಾಣಿಸ್ಕೊಂಡಿದ್ದ ಮತ್ತು ಅವರಿಗೆ ಮುಖ್ಯಮಂತ್ರಿ ಪಟ್ಟ ಕೊಡಲೇಬೇಕು ಅಂತ ಯಾರು ಹೇಳ್ತಾ ಇದ್ರು? ನಮ್ಮ ಶ್ರೀ 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 ನಿರ್ಮಲಾನಂದನಾಥ ಸ್ವಾಮೀಜಿಗಳು ಹೇಳ್ತಾ ಇದ್ರು. ಆದರೆ ಅವರನ್ನೂ ಕೂಡ ಕರೆದ್ರು. ಅವರ ಜೊತೆಗೆ ಮತ್ಯಾರನ್ನ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ರು? ಮಾನ್ಯ ದೇಶದ ಪ್ರಧಾನಮಂತ್ರಿಗಳಾದಂತಹ ಮೋದಿಯವರನ್ನೂ ಕೂಡ ಕಾರ್ಯಕ್ರಮಕ್ಕೆ ಕರೀತಾರೆ. ಹಾಗಾಗಿ ಇದೆಲ್ಲವೂ ಕೂಡ ಕಾಂಗ್ರೆಸ್ ಮತದಾರರಲ್ಲಿ, ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ, ಕಾಂಗ್ರೆಸ್ ನಾಯಕರಿಗೆ ನುಂಗಲಾರದ ತುತ್ತಾಗಿದೆ. ಇಲ್ಲಿ ವಿಚಾರ ಮೋದಿಯವರನ್ನು ಬಿಟ್ಟು DK ಶಿವಕುಮಾರ್ ಅವರು, CM ಸಿದ್ದರಾಮಯ್ಯ ಅವರು, HD ಕುಮಾರಸ್ವಾಮಿ ಅವರು, ಇನ್ನುಳಿದಂತಹ JDS ನಾಯಕರು ಅಥವಾ ಕಾಂಗ್ರೆಸ್ ನಾಯಕರನ್ನು ಆಹ್ವಾನ ಮಾಡಿದರೆ ಅಥವಾ ಒಕ್ಕಲಿಗ ನಾಯಕರನ್ನು ಆಹ್ವಾನ ಮಾಡಿದರೆ ಈ ರೀತಿಯ ಪ್ರಶ್ನೆ ಬರ್ತಾ ಇರಲಿಲ್ಲ. ಇಲ್ಲಿ ನುಂಗಲಾರದ ತುತ್ತಾಗಿರೋದು ಪ್ರಧಾನಮಂತ್ರಿಗಳಾದಂತಹ ಮೋದಿಯವರನ್ನು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿರೋದು. ಅದರಲ್ಲೂ 1500 ವರ್ಷ ಇತಿಹಾಸ ಇರುವಂತಹ ಚುಂಚನಗಿರಿ ಮಠ ಒಕ್ಕಲಿಗರನ್ನು ಒಗ್ಗೂಡಿಸುವಲ್ಲಿ, ಸಂಘಟಿಸುವಲ್ಲಿ ಬಹಳ ಯಶಸ್ವಿಯಾಗಿ ಹಲವಾರು ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇದೆ. ಈಗ ಮೋದಿ ಬಂದು ಅಲ್ಲಿ ಕಹಳೆಯನ್ನು ಊದಿರೋದು. ಅದರಲ್ಲೂ ಕಳೆದ ಬಾರಿ ಮಂಡ್ಯದಲ್ಲಿ ಒಕ್ಕಲಿಗರು ಕಾಂಗ್ರೆಸ್ ಕೈಯನ್ನು ಹಿಡಿದಿದ್ರು. ಈಗ ಅದೆಲ್ಲಿ JDS ಪಕ್ಷದ ಕಡೆಗೆ ಹೋಗುತ್ತೋ ಅನ್ನೋ ಭಯ
ಕಾಂಗ್ರೆಸ್ಸಿಗರಲ್ಲಿ ಶುರುವಾಗಿದೆ. ಯಾಕಂದರೆ ನಿನ್ನೆ ಪರಮ ಪೂಜ್ಯ ಜಗದ್ಗುರುಗಳಾದಂತಹ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಸ್ಮರಣಾರ್ಥ ನಿರ್ಮಿಸಿದಂತಹ ಭವ್ಯವಾದ ಶ್ರೀ ಗುರು ಭೈರವೈಕ್ಯ ಮಂದಿರದ ಉದ್ಘಾಟನೆಯನ್ನು ಮಾಡ್ತಾರೆ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂತಹ ಮೋದಿಯವರು. ಅವರು ಕಾರ್ಯಕ್ರಮಕ್ಕೆ ಬಂದಿದ್ದು ಈಗ ಸಾಕಷ್ಟು ಒಂದು ರೀತಿಯಲ್ಲಿ ಕಾಂಗ್ರೆಸ್ಸಿಗರಿಗೆ ಕಸಿವಿಸಿ ಉಂಟಾಗಿದೆ. ಯಾಕಂದರೆ 2028ರ ರಿಸಲ್ಟು ಏನು ಬೇಕಾದರೂ ಬದಲಾವಣೆ ಆಗಬಹುದು. JDS BJP ಮೈತ್ರಿ ಮಾಡಿಕೊಂಡಿರುವುದರಿಂದ ಈಗ ಆಲ್ರೆಡಿ ಏನೆಲ್ಲ ಬದಲಾವಣೆಗಳಾಗ್ತಾ ಇದೆ ರಾಜ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಹಾಗಾಗಿ ಮಂಡ್ಯವನ್ನು ಯಾವ ರೀತಿ 2023ರಲ್ಲಿ ಕೈವಶ ಮಾಡಿಕೊಂಡಿತ್ತೋ ಕಾಂಗ್ರೆಸ್ಸು, ಬಟ್ 2028ಕ್ಕೆ ಅದು ನಡೆಯಲ್ಲ ಅನ್ನುವ ಸ್ಪಷ್ಟ ಸಂದೇಶವನ್ನು ನಿನ್ನೆಯ ಆದಿಚುಂಚನಗಿರಿ ಮಠದಲ್ಲಿ ಆದಂತಹ ಕಾರ್ಯಕ್ರಮದ ವೇದಿಕೆಯಲ್ಲೇ ಪ್ರೂವ್ ಮಾಡಿದ್ದಾರೆ. ಇದು ಆಲ್ರೆಡಿ ಎಲ್ಲ ಮಂಡ್ಯ ಪೇಜ್ಗಳಲ್ಲೂ ಮಂಡ್ಯದ ಜನತೆ ಬೇರೆ ಬೇರೆ ಪೇಜ್ಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವಂತಹ ಮಾತು. ನೋಡೋಣ ಇದೆಷ್ಟು ಸುಳ್ಳು ಎಷ್ಟು ಸತ್ಯವೋ. ಇನ್ನೇನು ಕೆಲವೇ ದಿನಗಳಲ್ಲಿ ಇದೆಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತೆ.